ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಷ್ಟೋ ಜನ ಕೇಳ್ತಾರೆ, ಅಕ್ಕ ವಿಡಿಯೋಗಳು ಮಾಡಿ ಹಾಕ್ರಿ, ವಿಡಿಯೋ ಹಾಕ್ರಿ ಅಂತ ಹೇಳಿ. ಆದರೆ ಎಷ್ಟೋ ಪ್ರಯತ್ನ ಮಾಡು ವಿಡಿಯೋ ಮಾಡೋಕೆ ಹಾಕತ್ತಿಲ್ಲ. ಇವತ್ತೊಬ್ಬರ ಗುರುಚರಿತ್ರೆ ಪಾರಾಯಣ ಬಗ್ಗೆ ಎಷ್ಟು ಸಲ ಪಾಪ ಅವ್ರು ಕಮೆಂಟ್ ಹಾಕಿರು, ವಾಟ್ಸಪ್ ಮೆಸೇಜ್ ಕೂಡ ಹಾಕಿರೋ. ಹಾಗಾಗಿ ಇವತ್ತು ಗುರುಚರಿತ್ರೆ ಪಾರಾಯಣ ಅಂದ್ರೆ ಗುರುಚರಿತ್ರೆ ಗ್ರಂಥದಾಗಿರುವಂಥ ನಿಯಮಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಗನು. ಗುರುಚರಿತ್ರೆ ಪಾರಾಯಣ ಅತ್ಯಂತ ಒಂದು ಪವಿತ್ರವಾದ ಗ್ರಂಥ. ಈ ಗ್ರಂಥದ ಪಾರಾಯಣ ಮಾಡೋದ್ರಿಂದ ನಮ್ಮ ಜೀವನದಾಗ ಎಷ್ಟೇ ಒಂದು ಅಸಾಧ್ಯವಾದ ಸಮಸ್ಯೆ ಇದ್ದರೂ ದತ್ತಪ್ರಭುವಿನ ಆಶೀರ್ವಾದದಿಂದ ಆ ಸಮಸ್ಯೆ ಪರಿಹಾರ ಆಗ್ತೈತಿ. ಹಾಗಾಗಿ ಈಗ ಮುಂದಿನ ತಿಂಗಳು ಡಿಸೆಂಬರ್ ತಿಂಗಳದಾಗ ನಾವೆಲ್ಲರೂ ಬರುವಂಥ ಹುಣ್ಣಿಮೆಗೆ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಿರ್ತೇವೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಕೇಂದ್ರಗಳಿದ್ದು ಅಂದ್ರೆ ಈಗ ಒಂದು ಸ್ವಲ್ಪ ಹುಡುಕಿಡ್ರಿ. ಯಾಕಂದರೆ ಎಲ್ಲ ಕಡೆ ಈಗ ಸ್ವಾಮಿ ಕೇಂದ್ರಗಳ ದತ್ತ ಮಹಾರಾಜರ ಮಂದಿರದಾಗ ಈ ದತ್ತ ಜಯಂತಿಗೆ ಸಾಮೂಹಿಕವಾಗಿ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಿರ್ತಾರೆ. ಹಾಗಾಗಿ ಅಡ್ವಾನ್ಸ್ ಅಲ್ಲಿ ಹೋಗಿ ಹೆಸರು ಕೊಡ್ರಿ. ಅಥವಾ ಇವೆಲ್ಲ ಗುರುಚರಿತ್ರೆ ಗ್ರಂಥ ಆನ್ಲೈನ್ದಾಗಿದ್ದು ರೇಟ್ ಜಾಸ್ತಿ ಇದೆ. ಆದ್ರೆ ನೀವು ಕೇಂದ್ರದಾಗದ ತೊಗೊಂಡ್ರಿ ಅಂದ್ರೆ ಇದ್ರ ರೇಟ ಭಾಳ ಆದ್ರೆ ₹100 ಅಥವಾ ₹200 ಅಷ್ಟೇ ಐತಿ. ಕನ್ನಡ ಗ್ರಂಥ ಕೂಡ ಈಗೆಲ್ಲ ಪ್ರಿಂಟ್ ಹಾಕ್ಸಿದಾರು. ಹಾಗಾಗಿ ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ವಿಚಾರಿ ಈ ಸಲ ಗುರುಚರಿತ್ರೆ ಪಾರಾಯಣ ಮಾಡುವಂಥ ಒಂದು ಪ್ರಯತ್ನ ಎಲ್ಲರೂ ಮಾಡಿರುತ್ತೆ ಹೇಳ್ಕೊತಾ. ಇವತ್ತಿನ ಒಂದು ಗುರುಚರಿತ್ರೆ ಪಾರಾಯಣದ ನಿಯಮಗಳು. ಮೊದಲನೇದಾಗಿ ಗುರುಚರಿತ್ರೆ ಗ್ರಂಥದಾಗ 53 ಅಧ್ಯಾಯಗಳು ಇರ್ತವೆ. ಮೊದಲನೇ ದಿನ ಅವು ಗುರುಚರಿತ್ರೆ ಗ್ರಂಥದಾಗ ಫಸ್ಟಾಗಿ ಎಲ್ಲ ಒಂದು ನಿಯಮಗಳನ್ನ ಎಲ್ಲ ಯಾವ್ಯಾವ ದಿನ ಎಷ್ಟು ಅಧ್ಯಾಯಗಳನ್ನ ಓದಬೇಕನ್ನೋ ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತಾರೋ. ಆದ್ರೆ ಒಂದು ದಿನದ ಗುರುಚರಿತ್ರೆ ಪಾರಾಯಣ ಏನಿರ್ತೈತಿಲ್ಲ, ಇದು ದೇಶಕ್ಕೋಸ್ಕರ ಮಾಡೋದಿರ್ತೈತಿ. ನಾವು ನಮ್ಮ ವೈಯಕ್ತಿಕ ಕಾರಣಗಳು ಅಥವಾ ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೋಸ್ಕರ ನಾವು 7 ದಿನದ ಅಥವಾ 3 ದಿನದ ಗುರುಚರಿತ್ರೆ ಪಾರಾಯಣ ಮಾಡೋದಿರ್ತೈತಿ. ಹಾಗಾಗಿ ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಿಂತ ಮುಂಚೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ಅಂದರೆ ನಮ್ಮ ಮನ್ಯಾಗ ನಾನ್ ವೆಜ್ ಏನೇ ಮಾಡ್ತಿದ್ರು ಕೂಡ ಈ 7 ದಿನ ಗುರುಚರಿತ್ರೆ ಪಾರಾಯಣ ಕಾಲದಾಗ ಆ ನಾನ್ ವೆಜ್ ಆಗಲಿ ಏನೇ ಆಗಲಿ ಒಂದು ನಮ್ಮ ಮನ್ಯಾಗ ಮಾಡಬಾರ್ದು. ನಾವು ಗುರುಚರಿತ್ರೆ ಪಾರಾಯಣ ಮಾಡುವಂಥವ್ರು ಮುಖ್ಯವಾಗಿ ನಾವು ನಾನ್ ವೆಜ್ಜನ್ನು 7 ದಿನ ಬಿಡಬೇಕು. ಮೊದಲೇ ನಿಯಮ ಹೇಳ್ತೇವೆ ನೋಡ್ರಿ, ಯಾವಾಗಲೂ ವಾಚನ ಒಂದೇ ಲಯದಲ್ಲಿ ಹಾಗೂ ಸ್ಪಷ್ಟವಾಗಿರಬೇಕು. ಉಚ್ಚಾರ ಭ್ರಷ್ಟವಾಗಬಾರದು. ಚಿತ್ತವು ಅಕ್ಷರದಿಂದ ವ್ಯಕ್ತವಾಗುವ ಅರ್ಥದ ಕಡೆಗೆ ಇರಬೇಕು. ನಾವು ಗುರುಚರಿತ್ರೆ ಪಾರಾಯಣ ಮಾಡ್ಕೋದೇವು, ಗುರುಚರಿತ್ರೆ ಓದ್ಕೋದೇವು ಅಂದ್ರೆ ಯಾವಾಗೂ ನಮ್ಮ ಒಂದೇ ಲಯದಾಗ ಒಂದೇ ರಾಗದಾಗ ನಮ್ಮ ಗುರುಚರಿತ್ರೆ ಪಾರಾಯಣ ಓದುವಂಥದ್ದಾಗಬೇಕು. ಅಥವಾ ಒಂದೊಂದು ಅಕ್ಷರಗಳ ಬಿಟ್ಟು ಓದೋದಾಗಲಿ. ಅಥವಾ ಈ ಅಧ್ಯಾಯ ಒಂದೊಂದು ದಿನ ಅಧ್ಯಾಯಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ಆ ಅಧ್ಯಾಯಗಳನ್ನ ಜಲ್ದಿ ಮುಗಿಸ್ಬೇಕು. ಅಥವಾ ಇವತ್ತಿನ ಈ ಅಧ್ಯಾಯ ಇಷ್ಟು ಓದಿ ಮುಗಿಸ್ಬೇಕನ್ನೋ ಒಂದು ಇತರದಿಂದ ಓದಬಾರ್ದು. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದದ ಕಡೆ, ಪ್ರತಿಯೊಂದು ಆ ಅಧ್ಯಾಯದಾಗ ನೀಡುವಂಥ ಪದಗಳ ಅರ್ಥದ ಕಡೆ ನಮ್ಮ ಗಮನ ಇಡಬೇಕು. ಯಾವಾಗಲೂ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ವಾಚನ ಮಾಡಬೇಕು. ಗುರುಚರಿತ್ರೆ ಪಾರಾಯಣ ನಾವು ಮಾಡ್ಕೊತಂದ್ರೆ ಪೂರ್ವದ ಕಡೆ ಮುಖ ಮಾಡಬೇಕು, ಇಲ್ಲಾಂದ್ರೆ ಉತ್ತರದ ಕಡೆ ಮುಖ ಮಾಡಿ ನಾವು ಗುರುಚರಿತ್ರೆ ಪಾರಾಯಣವನ್ನು ಮಾಡಬೇಕು. 3ನೇ ನಿಯಮ, ವಾಚನಕ್ಕಾಗಿ ನಿಯಮಿತ ವೇಳೆ, ಸ್ಥಳ ಹಾಗೂ ದಿಕ್ಕು ನಿಗದಿಪಡಿಸಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು. ಈಗ ನೋಡ್ರಿ, ನಾವು ಗುರುಚರಿತ್ರೆ ಪಾರಾಯಣ 7 ದಿನದ ಇರ್ತೈತಿ. 7ನೇ ದಿನದ ತನಕ ನಾವು ಯಾವ ಸ್ಥಳದಾಗ ಕೂತು ಮೊದಲನೇ ದಿನ ಗುರುಚರಿತ್ರೆನ ಓದಕ್ಕೆ ಆರಂಭ ಮಾಡಿರ್ತೇವಲ್ಲ, ಅದೇ ಸ್ಥಳದಾಗ 7ನೇ ದಿನ ಅಂದ್ರೆ ನಮ್ಮ ಯಾವಾಗ ಸಮಾಪ್ತಿ ಆಗ್ತಿರ್ತಿತ್ತಲ್ಲ ನಮ್ಮ ಗುರುಚರಿತ್ರೆ ಪಾರಾಯಣದ, ಅಲ್ಲಿವರೆಗೂ ಅದೇ ದಿನದ ಅದೇ ಸ್ಥಳದಾಗ ಕೂತ ನಮ್ಗೆ ಓದ್ಬೇಕು. ನಾವು ಒಂದೊಳಗೆ ಬೆಳಗ್ಗೆ 6 ಗಂಟೆಗೆ ಗುರುಚರಿತ್ರೆ ಮೊದಲನೇ ದಿನ ಆರಂಭ ಮಾಡಿದ್ನೇ ದಿನ 2ನೇ ದಿನನೂ ಕರೆಕ್ಟ್ 6 ಗಂಟೆಗೆ ನಾವು ಗುರುಚರಿತ್ರೆ ಆರಂಭ ಮಾಡಬೇಕು. ವೇಳೆ ಆಗಲಿ ಒಂದು ಸ್ಥಳವನ್ನು ಬದಲಾಯಿಸೋದಾಗಲಿ ಮಾಡಬಾರ್ದು. ಯಾಕಂದರೆ ಅದೊಂದು ಪವಿತ್ರವಾದ ಗ್ರಂಥ ಆಗಿರ್ತೈತೆ. ಅದಕ್ಕಿಂತ ಮುಂಚೆ ನಾವು ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಿಂತ ಮುಂಚೆ ನಾವು ಸಂಕಲ್ಪ ಮಾಡಿರ್ತೇವೆ. ಯಾವುದೇ ಒಂದು ಸಮಸ್ಯೆಗೋಸ್ಕರ ನಾವು ದತ್ತ ಮಹಾರಾಜರಿಗೆ ಒಂದು ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ಪ್ರತಿದಿನ ನಾವು ಎಷ್ಟು ಗಂಟೆಗೆ ಓದ್ತಿರ್ತೇವೆ ಅದೇ ಗಂಟೆಗೆ ಆರಂಭ ಮಾಡಿ ಯಾವ ಸ್ಥಳದಾಗ ಕೂತು ಓದ್ತಿರ್ತೇವಲ್ಲ ಅದೇ ಸ್ಥಳದಾಗ ಕೂತು ನಾವು ಓದಬೇಕು. 4ನೇ ನಿಯಮ, ವಾಚನದ ಮಧ್ಯದಲ್ಲಿ ಆಸನ ಬಿಟ್ಟು ಏಳಬಾರದು, ಮೌನ ಪಾಲಿಸಬೇಕು. ಈಗ ಒಂದ್ಸಲ ನಾವು ಗುರುಚರಿತ್ರೆ ಓದಕ್ಕೆ ಆರಂಭ ಮಾಡಿದ್ವು ಅಂದರೆ ಇವತ್ತಿನ ಮೊದಲನೇ ದಿನ 9 ಅಧ್ಯಾಯ ಇರ್ತವೆ. ಆ ಅಧ್ಯಾಯನ ನಾವು ಮುಗಿಯೋ ತನಕ ಎಷ್ಟು ಪ್ರತಿದಿನ ಆಗಲಿ 7 ದಿನ ಆಗಲಿ ನಾವು ಒಂದ್ಸಲ ಓದಕ್ಕೆ ಆರಂಭ ಮಾಡಿದ್ವು ಅಂದ್ರೆ ನಮ್ಮ ಅಧ್ಯಾಯ ಪೂರ್ಣ ಆಗೋ ತನಕ, ಅವತ್ತಿನ ದಿನ ಸೇವೆ ಪೂರ್ಣ ಆಗೋ ತನಕ ನೀವು ಆ ಜಾಗವನ್ನು ಬಿಟ್ಟು ಅಥವಾ ಕೂತಂಥ ಸ್ಥಳವನ್ನು ಬಿಟ್ಟು ಹೇಳಬಾರ್ದು. ಅಥವಾ ಏನೋ ಒಂದು ಸ್ವಲ್ಪ ಏನೋ ಆದ್ರೆ ಭೀ ಮೌನವನ್ನು ಪಾಲಿಸಬೇಕು. ಶ್ರೀ ದತ್ತಾತ್ರೇಯ ಮೂರ್ತಿ ಅಥವಾ ಫೋಟೋವನ್ನು ಒಂದು ಮನೆಯ ಮೇಲೆ ಅಕ್ಕಿಯನ್ನು ಹಾಕಿ ಪ್ರತಿಷ್ಠಾಪಿಸಿ ದತ್ತಾತ್ರೇಯನ ಆಹ್ವಾನ ಮಾಡಬೇಕು. ನೋಡ್ರಿ, ಯಾವಾಗ ಗುರುಚರಿತ್ರೆ ನೀವು ನಾರ್ಮಲ್ ಆಗಿ ಕೇಂದ್ರದಾಗ ಮಾಡ್ಕೊತಿರಲ್ಲ ಅಡ್ವಾನ್ಸ್ ಎಲ್ಲ ಒಂದು
ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇರ್ತೈತಿ. ದತ್ತಾತ್ರೇಯ ಮಹಾರಾಜರಂತೂ ಸ್ವಾಮಿ ಮಹಾರಾಜರ ರೂಪ ಆಗಿರ್ತೈತಿ. ಅಂತ ಅದಕ್ಕೆ ಅಲ್ಲಿ ಪ್ರತಿದಿನ ಅಂದರೆ ಈಗ ದತ್ತ ಜಯಂತಿಗೆ ಅನೇಕ ಯಾಗಗಳು ನಡೀತಿರ್ತಾವೆ. ಸ್ವಾಮಿ ಯಾಗ, ಗಣೇಶ ಯಾಗ, ಅನೇಕ ರುದ್ರ, ಈ ಎಲ್ಲ ಸೇವೆಗಳು, ಶ್ರೀ ಅಂತದ ಸೇವೆ, ದುರ್ಗಾ ಸಪ್ತಶತಿ ಪಾರಾಯಣ, ಎಲ್ಲ ಸೇವೆಗಳನ್ನೂ ಅಲ್ಲಿ ಮಾಡ್ತಿರ್ತಾರೆ. ಹಾಗಾಗಿ ಅಡ್ವಾನ್ಸ್ ಅಲ್ಲೆಲ್ಲ ಒಂದು ಅಧಿಷ್ಠಾನವನ್ನು ಮಾಡಿರ್ತಾರೋ. ನಾವು ಯಾವ ರೀತಿ ಸಂಕಲ್ಪ ಮಾಡಬೇಕು, ಯಾವ್ಯಾವ ವಸ್ತುಗಳು ತರಬೇಕು, ಪ್ರತಿಯೊಂದು ನಮ್ಗೆ ಮಾಹಿತಿಯನ್ನು, ಮಾರ್ಗದರ್ಶನ ಕೇಂದ್ರದಾಗ ನೀಡ್ತಿರ್ತಾರೆ. ನಾವು ಒಂದು ವೇಳೆ ನಮ್ಮ ಮನ್ಯಾಗ ಮಾಡ್ಕೊತಿದ್ದು ಅಂದ್ರೆ ಮೊದಲನೇ ದಿನ ಅಂದ್ರೆ ನಾಳೆ ನಾವು ಸೇವೆ ಮಾಡೋದಿತ್ತಂದ್ರೆ ಇವತ್ತಿನ ದಿನ ನಮ್ಗೆ 4 ನಾಯಿಗಳು, ಸಾಯಂಕಾಲ 4 ನಾಯಿಗೆ, ಒಂದು ಗೋಮಾತೆಗೆ ನಮ್ಮ ಮನ್ಯಾಗ ಏನು ರೊಟ್ಟಿ ಅಥವಾ ಚಪಾತಿಯನ್ನು ಮೊದಲೇ ಹಾಕೋದು. ಯಾಕಂದ್ರೆ ನಾಳಿನ ದಿನ ಗುರುಚರಿತ್ರೆ ಆರಂಭ ಮಾಡೋದು ಇವತ್ತಿನ ದಿನ ಆ 4 ನಾಯಿಗಳಿಗೆ ನೋಡ್ರಿ, ನೀವು ದತ್ತಾತ್ರೇಯ ಫೋಟೋದಾಗ ಅವ್ರ ಸುತ್ತಮುತ್ತ ಶ್ವಾನ ಆಕಳದ ಇರ್ತೈತಿ. ಹಾಗಾಗಿ ಆ ನಾಳಿನ ದಿನ ಸೇವೆ ಆರಂಭ ಮಾಡೋದಂದ್ರೆ ಇವತ್ತೇ ನಾವು 4 ಶ್ವಾನ ಅಂದ್ರೆ ನಾಯಿಗಳಿಗೆ ಮತ್ತು ಒಂದು ಆಕಳಿಗೆ ನಾವು ಒಂದು ರೊಟ್ಟಿಯನ್ನು ಹಾಕೋದಿರ್ತೈತಿ. ಅದ್ರ ಜೊತೆಗೆ ನಮ್ಮ ಮನ್ಯಾಗ ದತ್ತಾತ್ರೇಯ ಮೂರ್ತಿ ಆಗಲಿ ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಆಗಲಿ, ದತ್ತಾತ್ರೇಯ ಮೂರ್ತಿ ಫೋಟೋ ಯಾವ್ದು ಇರ್ತೈತಿಲ್ಲ ಅದನ್ನು ನಮ್ಮ ಮನ್ಯಾಗ ನಾವು ಪಂಚೋಪಚಾರವಾಗಿ ಪೂಜೆ ಮಾಡಿ, ಅಲ್ಲಿ ನೀವು ಸಂಕಲ್ಪದ ಕಾಯಿ ಏನಿರ್ತೈತಿಲ್ಲ, ಒಂದು ತೆಂಗಿನಕಾಯಿ, ಹೂವು, ಅಕ್ಷತೆಯನ್ನು ತೊಗೊಂಡು ಏನು ಸಂಕಲ್ಪ ಮಾಡಿರ್ತಿರಲ್ಲ ಆ ಸಂಕಲ್ಪವನ್ನು ದತ್ತ ಮಹಾರಾಜರ ಫೋಟೋ ಮುಂದೆ ಇಡೋದಿರ್ತೈತಿ. 6ನೇ ನಿಯಮ, ಸಪ್ತಾಹದ ಕಾಲದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಶುಚಿರ್ಭೂತನಾಗಿ ಮಡಿಯಲ್ಲಿ ಕುಳಿತು ವಾಚನೆ ಮಾಡಬೇಕು. ಯಾವುದೇ ಒಂದು ಸೇವೆಯನ್ನು ಮಾಡುವಾಗ ನಾವೆಲ್ಲರೂ ಕೂಡ ಪಾಲಿಸಬೇಕಾದ ನಿಯಮ ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕು. ಈ 7 ದಿನ ನಾವು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಿ ಬೆಳಗಿನ ಜಾವ ನಾವು ಮತ್ತು ಶುಚಿರ್ಭೂತರವಾಗಿ ಎಲ್ಲ ಆಗಿ ನಮ್ಗೆ ಮತ್ತು ಸೇವೆಯನ್ನು ಆರಂಭ ಮಾಡೋದೈತಿ. 8ನೇ ನಿಯಮ ನೋಡ್ರಿ, ಈ ಒಂದು ಈ ಗುರುಚರಿತ್ರ ಪಾರಾಯಣ ಕಾಲದಾಗ ರಾತ್ರಿ ದತ್ತ ಭಜನೆ ಮಾಡಬೇಕು. ಭಜನೆಯ ಮೇಲೆ ಶ್ರೀ ದತ್ತನಿಗೆ ಅತ್ಯಂತ ಪ್ರೇಮವು. ನಂತರ ಚಾಪೆಯ ಮೇಲೆ ಅಥವಾ ಕಂಬಳಿ ಮೇಲೆ ಮಲಗಬೇಕು. ನೋಡ್ರಿ, ನಾವು ಕೇಂದ್ರದಾಗೆಲ್ಲ ಸಾಯಂಕಾಲ ಆರತಿ ಮಾಡ್ತಾರೋ ಮತ್ತು ವಿಷ್ಣು ಸಹಸ್ರನಾಮದ ಪಠನೆ ಮಾಡ್ತಿರ್ತಾರೋ. ಹಾಗಾಗಿ ನೀವು ಅಲ್ಲಿ ಕೂಡ ಹೋಗ್ರಿ, ಅಥವಾ ನೀವು ಮನ್ಯಾಗ ವಿಷ್ಣು ಸಹಸ್ರನಾಮದ ಪಠನೆ ಕೂಡ ಮಾಡ್ಬೋದು. ನಿಮ್ಮ ಭಜನೆಗಳು ದತ್ತ ಮಹಾರಾಜರ ಭಜನೆಗಳು ಬರ್ತದಂದ್ರೆ ಅದನ್ನು ಕೂಡ ನೀವು ಹೇಳ್ಬೋದು. ಅಥವಾ ದತ್ತ ಮಹಾರಾಜರ ಆರತಿ ನಾಮಸ್ಮರಣೆಯನ್ನು ಮಾಡಬೇಕು. ನಾವು ಈ 7 ದಿನ ಗುರುಚರಿತ್ರೆ ಪಾರಾಯಣ ಮುಗಿತಕ್ಕ ನಮ್ಗೆ ಗಾದಿ ಮ್ಯಾಗಾಗಲಿ, ಖಾಟ ಮ್ಯಾಗಾಗಲಿ ಅಥವಾ ಈ ರೀತಿ ಮಲ್ಕೋಬಾರ್ದು. ಕೆಳಗೊಂದು ಚಟಾಯಿ ಅಥವಾ ಹಾಸಿಗೆಯನ್ನು ಯಾವ ರೀತಿ ಸಾಧು ಸಂತರ ತಮ್ಮ ಜೀವನವನ್ನು ನಡೆಸಿರ್ತಾರಲ್ಲ ಅತ್ಯಂತ ಸರಳವಾಗಿ 7 ದಿನಗಳ ಕಾಲ ನಮ್ಗೆ ಈ ನಮ್ಮ ನಿಯಮಗಳನ್ನ ಪಾಲನೆ ಮಾಡಿದೆ. ಚಾಪೆ ಅಥವಾ ಕಂಬಳಿ ಮ್ಯಾಗ ಮಕ್ಕೋದೈತಿ. 9ನೇ ದಿನವ ಅನೇಕ ಜನರ ಈ ಗುರುಚರಿತ್ರೆ ಸಪ್ತಾಹವನ್ನು ಶನಿವಾರ ಪ್ರಾರಂಭ ಮಾಡಿ ಶುಕ್ರವಾರ ಆ ಒಂದು ಸಮಾಪ್ತಿಯನ್ನು ಮಾಡ್ತಿರ್ತಾರೆ. ಯಾಕಂದರೆ ಶ್ರೀ ಗುರುಗಳು ಶುಕ್ರವಾರ ದಿನವೇ ನಿಜಾನಂದದಲ್ಲಿ ಮಗ್ನರಾದರು. ತಾವು ಶನಿವಾರ ಸಪ್ತಾಹ ಪ್ರಾರಂಭ ಮಾಡಿ ಹೊಸವಾಗಿ ಯಾರು ಮನ್ಯಾಗ ಗುರುಚರಿತ್ರೆ ಪಾರಾಯಣ ಮಾಡ್ತಿರ್ತಾರಲ್ಲ ಅವ್ರು ಯಾವುದೇ ಒಂದು ಶುಭ ಶನಿವಾರವನ್ನು ನೋಡ್ಕೊಂಡು ಆ ದಿನ ನೀವು ಗುರುಚರಿತ್ರೆಯನ್ನು ಆರಂಭ ಮಾಡಿ, ಆನಂತರ ನೀವು ಶುಕ್ರವಾರ ಅದು 8 ದಿನಕ್ಕೆ ಅಂದ್ರೆ ಕರೆಕ್ಟ್ 7ನೇ ದಿನಕ್ಕೆ ನಿಮ್ದು ಓದೋದೆಲ್ಲ ಮುಗಿತೈತಿ. ಅದೇ ದಿನ ನೀವು ಏನು ಸಮಾಪ್ತಿ ಇರ್ತೈತಿಲ್ಲ ಅಲ್ಲಿ ನೀವು ಮನ್ಯಾಗ ನೈವೇದ್ಯ ಏನು ಮಾಡಿ, ಅಥವಾ ನೀವು ಯಾರೋ ಒಂದು ದಂಪತಿಗಳಿಗೆ ಊಟ ಹಾಕ್ಬೋದು, ಅಥವಾ ಯಾರೋ ನಿಮ್ಮ ಮನ್ಯಾಗ ಸುತ್ತಮುತ್ತ ಇರುವಂಥ ಮಕ್ಕಳಿಗೆ ಊಟ, ಇಲ್ಲ ಯಾವುದೋ ಒಂದು ದೇವಸ್ಥಾನದಾಗ ನೀವು ಊಟಕ್ಕೆ ಕೊಡ್ಬೋದು. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ನೀವು ಗುರುಚರಿತ್ರೆ ಸಮಾಪ್ತಿಯನ್ನು ಶುಕ್ರವಾರ ಮಾಡಬೇಕು. ಶುಕ್ರವಾರ ಸಮಾಪ್ತಿ ಮಾಡಿ ಇನ್ನು ಕೆಲವೊಂದು ಜನ ಊಟದ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾರೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು. ಗುರುಚರಿತ್ರ ಪಾರಾಯಣ ಸಂಕಲ್ಪಯುಕ್ತ ಸೇವೆಯನ್ನು ಮಾಡುವಾಗ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವರ್ಜ್ಯ ಇರ್ತಾವೆ. ಆನಂತರ ಇನ್ನು ನಾವು ಊಟದ ಏನಂದ್ರೆ ಒಂದೇ ಧಾನ್ಯದ ಆಹಾರ ನೋಡ್ರಿ, ಅಕ್ಕಿಯನ್ನು ಉಣ್ಣು ಅಂದ್ರೆ ನಾವು 7 ದಿನ ಕಾಲ ಅಕ್ಕಿಯಿಂದ ಮಾಡುವಂಥ ಪದಾರ್ಥಗಳು ತಿನ್ನಬೇಕು. ಇಲ್ಲ ನಾವು ಗೋಧಿ ಈ ರೀತಿ ಅಂದರೆ ಬೇರೆ ಪ್ರತಿಯೊಂದು ಪ್ರದೇಶದಾಗ ಬೇರೆ ರೀತಿ ಇರ್ತೈತಿ. ಒಂದೊಂದು ಕಡೆ ರಾಗಿ, ಜೋಳದ ರೊಟ್ಟಿ ಈ ರೀತಿ ಎಲ್ಲ ಕಡೆ ತಿಂತಿರ್ತಾರೆ. ಆದರೆ ಗೋಧಿ, ಅಕ್ಕಿ ಯಾವುದೇ ಒಂದು ಧಾನ್ಯದ ಆಹಾರವನ್ನು ನಾವು ಆ ದಿನ ಸೇವನೆಯನ್ನು 7 ದಿನಗಳ ಕಾಲ ಸೇವನೆ ಮಾಡೋದಿರ್ತೈತಿ. ಆನಂತರ ಬದ್ನಿಕಾಯಿ, ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಸೇವಿಸ್ಬಾರ್ದು. ಇದಕ್ಕೆ ಮೂಲ ಕಾರಣ ಅಂದ್ರೆ ಅಸಿಡಿಟಿ ಆಗಬೇಕು. ಅಸಿಡಿಟಿ ಆಗ್ತೈತೆ ಅನ್ನೋ ಒಂದು ಕಾರಣ. ಯಾಕಂದ್ರೆ ನಾವು ಆ ಗುರುಚರಿತ್ರೆ ಪಾರಾಯಣ ಮಾಡೋಕೆ ಒಂದ್ಸಲ ಕೂತು ಅಂದ್ರೆ ನಾವು ಹೊಳ್ಳಿ ಎಳಬಾರ್ದು. ಒಂದೊಂದು ಸಲ ನಾವು ಬೆಳಗ್ಗೆ ಖಾಲಿ ಹೊಟ್ಟಿಲ್ಲದ ಕೂತಿರ್ತೇವೆ, ಅಸಿಡಿಟಿ ತಿಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತೈತೆ ಅಥವಾ ಈ ರೀತಿ ಅಂದರೆ ನಮ್ಗೆ ಹೆಲ್ತ್ ಇಶ್ಯೂ ಆಗಬಾರ್ದು ಅನ್ನೋ ಒಂದು ರೀತಿಯಿಂದ. ಆನಂತರ ನೀವು ಪಲ್ಯ ಇವೆಲ್ಲ ಹಸಿರು ಪಲ್ಯಗಳನ್ನೆಲ್ಲ ತಿನ್ಬೋದು. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಬಿಟ್ಟರೆ ನಮ್ಗೆ
ಊಟವನ್ನು ಸಾತ್ವಿಕ ಆದಷ್ಟು ಸಾತ್ವಿಕ ಆಹಾರವನ್ನು ನಮಗೆ ಸೇವನೆ ಮಾಡೋದೈತಿ. ಆನಂತರ ಈ ಗುರುಚರಿತ್ರೆ ಪಾರಾಯಣ ಕಾಲದಾಗ ನಮ್ಗೆ ಪರಾನ್ನ ವರ್ಜ್ಯ ಇರ್ತೈತಿ. ಅಂದ್ರೆ ಬೇರೆದವ್ರು ಯಾರ ಮನ್ಯಾಗೂ ಕೂಡ ನಾವು ಒಂದು ಹನಿ ನೀರು ಸಕಟ್ ಕುಡಿಬಾರ್ದು. ನಮ್ಮ ಗುರುಚರಿತ್ರೆ ಪಾರಾಯಣ ಸಂಪೂರ್ಣ ಸಮಾಪ್ತಿ ಆಗುವವರೆಗೂ ಅಲ್ಲಿ ನೀವು ಒಂದು ವೇಳೆ ಕೇಂದ್ರದಾಗ ಸೇವೆಯನ್ನು ಮಾಡಿರಂದ್ರೆ ಅಲ್ಲಿ ನಿಮ್ಗೆ ಆಶೀರ್ವಾದ ಕಾಯಿ ಅಂತೇಳಿ ನೀವು ಏನು ಸಂಕಲ್ಪ ಮಾಡಿರ್ತಿರಲ್ಲ ಆ ಶ್ರೀಫಲ ಅಥವಾ ತೆಂಗಿನಕಾಯಿನ ನಿಮಗೆ ಕೊಡ್ತಿರ್ತಾರೆ. ಅದನ್ನು ನೀವು ಪ್ರಸಾದ ಮಾಡಿ ನಿಮ್ಮ ಮನೆಯವ್ರು ಅಷ್ಟೇ ತೊಗೋಬೇಕು, ಹೊರಗಿನವ್ರಿಗೆ ಆ ಪ್ರಸಾದವನ್ನು ಕೊಡಬಾರ್ದು. ಒಂದು ವೇಳೆ ನೀವು ಮನ್ಯಾಗ ಪಾರಾಯಣ ಸಂಕಲ್ಪ ಮಾಡಿ ಆ ತೆಂಗಿನಕಾಯಿ ಏನು ಇಟ್ಟಿರ್ತಿರಲ್ಲ ಅದನ್ನು ನೀವು ಕೂಡ ಹೊರಗಿನವ್ರಿಗೆ ಕೊಡೋಂಗಿಲ್ಲ. ಆ ತೆಂಗಿನಕಾಯಿಯನ್ನು ಒಡೆದು ಅದರಿಂದನೂ ನೀವು ಏನೋ ಪ್ರಸಾದ ಮಾಡಿ ಅದನ್ನು ಸೇವನೆ ಮಾಡೋದಿರ್ತೈತಿ. ಇಷ್ಟು ನಿಯಮಗಳು ಇದಾವೆ. ಇವೆಲ್ಲ ನಾ ಸ್ವಂತ ಹೇಳಿಲ್ಲ, ಗುರುಚರಿತ್ರೆ ಗ್ರಂಥದಾಗ ಕೊಟ್ಟಂಥ ನಿಯಮಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಎಷ್ಟೋ ಜನ ಗುರುಚರಿತ್ರೆ ಪಾರಾಯಣ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಿರ್ತಾರೆ. ಅದ್ರ ನಿಯಮಗಳು ಭಾಳ ಕಠಿಣ ಇದೆ ಅಂತೇಳಿ ಗುರುಚರಿತ್ರೆ ಪಾರಾಯಣವನ್ನು ಬಿಡ್ತಿರ್ತಾರೆ. ನಿಯಮಗಳೇನು ಭಾಳ ಕಠಿಣ ಇಲ್ಲ, ಅತ್ಯಂತ ಸರಳ ಇದಾವೆ. ಪರಾನ್ನ ವರ್ಜ, ಒಂದೇ ದಾನದ ಆಹಾರ ತಗೋಬೇಕು, ಚಾಪೆ ಅಥವಾ ಕಂಬಳಿ ಮೇಲೆ ಮಕ್ಕೋಬೇಕು, ಹೆಚ್ಚು ನಾಮಸ್ಮರಣೆಯನ್ನು ಮಾಡಬೇಕು. ಅದು ನಾವು ಮತ್ತು ಆದಷ್ಟು ನಾಮಸ್ಮರಣೆಯನ್ನು ಮಾಡಬೇಕು, ಆದಷ್ಟು ಸಾತ್ವಿಕ ಆಹಾರವನ್ನು ತೊಗೋಬೇಕು. ಆ ನಂತರ ನಾವು ಗುರುಚರಿತ್ರೆ ಪಾರಾಯಣ ಮಾಡೋದಕ್ಕೆ ಬೇರೆ ಊರಿಗೆ ಹೋಗಂಗಿಲ್ಲ. ಇಷ್ಟು ನಿಯಮಗಳಿದಾವೆ. ಮಾಂಸಾಹಾರ ವರ್ಜ, ಇಷ್ಟು ನಿಯಮಗಳಿದಾವೆ, ಸರಳ ನಿಯಮಗಳಿದಾವೆ. ಇನ್ನು ನಾನು ಪ್ರತಿಯೊಂದು ಮಾಹಿತಿಯನ್ನು ಕಮ್ಯುನಿಟಿ ಪೋಸ್ಟ್ದಾಗ ಹಾಕ್ತಿರ್ತಾನೆ. ವಿಡಿಯೋ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿರಿ, ನನ್ನ ಕಡೆಯಿಂದ ಆಕತ್ತಿಲ್ಲ ಯಾಕೋ. ಹಾಗಾಗಿ ಈ ಗುರುಚರಿತ್ರೆ ನಿಯಮಗಳು, ಗುರುಚರಿತ್ರೆ ಗ್ರಂಥದಾಗ ಕೊಟ್ಟಂಥ ನಿಯಮಗಳು ಇದ್ದಾವೆ, ಕಮ್ಯುನಿಟಿ ಪೋಸ್ಟ್ದಾಗ ಹಾಕಿರ್ತೇನೆ. ಇನ್ನೊಂದು ಏನು ರಿಕ್ವೆಸ್ಟ್ ಅಂದ್ರೆ ನೀವೆಲ್ಲರೂ ಈಗ ಸ್ವಾಮಿ ಸೇವೆಯನ್ನು ಮಾಡ್ಕಿದ್ರಿ, ಎಷ್ಟೋ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡ್ಕಿದ್ರಿ, ನಮ್ಗೆ ಎಷ್ಟು ಒಳ್ಳೇದಾಗೈತೆ ಕೂಡ ಹಾಕಿದ್ರಿ. ನಿಮಗೆ ಮೊನ್ನೆ ಯಾರೋ ಒಬ್ಬರು ಹಾಕಿ ನನಗೆ ವಿಡಿಯೋ ವಾಟ್ಸಪ್ದಾಗ ವಿಡಿಯೋ ಹಾಕಿ, ಯಾಕಂದ್ರೆ ನಮ್ಮ ಸ್ವಾಮಿ ಮಹಾರಾಜರ ಮೂರ್ತಿ ನಮ್ಮ ದೀಪದಾಗ ಮೂಡಿದತ್ತ. ಇದೇ ರೀತಿ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲರಿಗೂ ಹೆಚ್ಚಿನ ಪ್ರಮಾಣದಾಗ ಸೇವೆಯ ಪ್ರತಿಫಲವನ್ನು ನೀಡಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನೀವೆಲ್ಲರೂ ಕೂಡ ಸ್ವಾಮಿ ಸೇವೆಯನ್ನು ಅನುಭವವನ್ನು ಶೇರ್ ಮಾಡ್ಕೊರಿ. ಒಂದು ವೇಳೆ ನಿಮ್ಗೆ ಯಾವುದೇ ಸಣ್ಣ ಪುಟ್ಟ ಅನುಭವ ಬಂದರೂ ನಾನು ಕಮೆಂಟ್ ಮುಖಾಂತರ ಹಾಕಿರಿ, ನಂಗೆ ಅನುಭವ ಶೇರ್ ಮಾಡೋದು ದಯವಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ಇದರಿಂದ ಅನೇಕ ಜನರಿಗೆ ಸ್ವಾಮಿ ಸೇವೆ ಮಾಡಬೇಕನ್ನೋ ಒಂದು ಆತ್ಮವಿಶ್ವಾಸ. ಎಷ್ಟೋ ಜನರ ಈ ಸೇವೆ ಬಗ್ಗೆ ಗೊತ್ತಿಲ್ಲ. ಅತ್ಯಂತ ಸರಳ ಸೇವೆ ಐತಿ, ನಿಮಗೂ ಗೊತ್ತೈತಿ ಎಷ್ಟು ಮಹಾರಾಜರ ಎಷ್ಟು ಜಲ್ದಿ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಾರೆ ಅನ್ನೋದು. ಅದೇ ರೀತಿ ನೀವು ಕೂಡ ಅನುಭವವನ್ನು ಶೇರ್ ಮಾಡ್ಕೊಂಡ್ರಂದ್ರೆ ಎಷ್ಟೋ ಜನರ ಸೇವೆ ಮಾಡೋಕೆ ನೀವು ಕೂಡ ಕಾರಣ ಆಗ್ತೀರಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಸೇವೆಯ ಅನುಭವವನ್ನು ಶೇರ್ ಮಾಡ್ಕೊರಿ, ಸೇವೆಯನ್ನು ಮಾಡಿರಿ. ಆದಷ್ಟು ಎಲ್ಲರೂ ಗುರುಚರಿತ್ರೆ ಈ ದತ್ತ ಜಯಂತಿನ ಕಾಲದಾಗ ಗುರುಚರಿತ್ರೆ ಪಾರಾಯಣವನ್ನು ಮಾಡಿರಿ. ಸುತ್ತಮುತ್ತ ಕೇಂದ್ರ ಇದ್ರೆ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿರಿ. ಮತ್ತು ಇನ್ನಷ್ಟು ಈ ದತ್ತ ಜಯಂತಿಗೆ ಏನೇನು ಸೇವೆಗಳು ಮಾಡಬೇಕು ಅಂತ ಮುಂದಿನ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಈ ಮಾಹಿತಿ ಇಷ್ಟ ಆಗಿರೋ ಶೇರ್ ಮಾಡಿರಿ. ಹೊಸಬಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದ್ರ ಜೊತೆಗೆ ಸೇವೆಯನ್ನು ಮಾಡಿರಿ. ಮುಂದಿನ ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.